ಈಗ ಅವರೆಕಾಳು ಸೀಸನ್. ಒಮ್ಮೆ ಈ ರೀತಿಯಾಗಿ ಅವರೆ ಬೇಳೆಯಿಂದ ರೊಟ್ಟಿಯನ್ನ ಮಾಡಿ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಇದನ್ನ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಾಡ್ಕೋಬಹುದು, ಇಲ್ಲ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಸಹ ಮಾಡಿ ಕೊಡ್ಬೋದು. ಮಕ್ಕಳು ತುಂಬಾನೇ ಎಂಜಾಯ್ ಮಾಡಿಕೊಂಡು ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಇದು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದಂತಾನೆ ಹೇಳ್ಬೋದು. ಇದನ್ನ ಯಾವ ರೀತಿಯಾಗಿ ಮಾಡಬೇಕು ಹೇಳ್ಕೊಡ್ತೀನಿ, ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನ ಹಾಕೊತಾ ಇದ್ದೀನಿ. ಇದಕ್ಕೆ ನಾನು 1 ಕಪ್ ಅಷ್ಟು ಅವರೆ ಬೇಳೆಯನ್ನ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಬೇಯಬೇಕು. ನೋಡಿ, ಇಷ್ಟು ಬೆಂದಿದ್ರೆ ಸಾಕು ನಿಮ್ಗೆ. ಈಗ ಸ್ಟವ್ ಅನ್ನ ಆಫ್ ಮಾಡಿಬಿಡೋಣ. ನಂತರ ಈಗ ಬೆಂದಿರುವಂತಹ ಅವರೆ ಬೇಳೆಯನ್ನ ಬೇರೆ ಒಂದು ಬಟ್ಟಲಿಗೆ ಹಾಕೊತಾ ಇದ್ದೀನಿ. ನಂತರ ಈಗ ಮತ್ತೊಂದು ಬೇಸನ್ ತಗೊಳ್ಳಿ, ಅದರಲ್ಲಿ ಸ್ವಲ್ಪ ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಹಸಿಮೆಣಸಿನಕಾಯಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ, ನಾನಿಲ್ಲಿ 2 ಮೀಡಿಯಂ ಸೈಜ್ ಈರುಳ್ಳಿಯನ್ನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು 8 ಹಸಿಮೆಣಸಿನಕಾಯಿನ ಹಚ್ಕೊಂಡಿದ್ದೀನಿ. ನಂತರ 2 ಮೀಡಿಯಂ ಸೈಜ್ ಕ್ಯಾರೆಟ್ ಅನ್ನ ತುರಿದು ಇಟ್ಕೊಂಡಿದ್ದೀನಿ. ಹಾಗೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಸಬ್ಸಿಗೆ ಸೊಪ್ಪನ್ನ ಹಾಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಅಷ್ಟು ಜೀರಿಗೆ, ಹಾಗೂ ಒಂದು ಅರ್ಧ ಕಪ್ ಅಷ್ಟು ತೆಂಗಿನಕಾಯಿ ತುರಿಯನ್ನ ಹಾಕೊಂಡಿದ್ದೀನಿ. ನಂತರ ಬೇಯಿಸಿಟ್ಕೊಂಡಿರುವಂತಹ ಅವರೆ ಬೇಳೆಯನ್ನ ಹಾಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನಂತರ ಇದಕ್ಕೆ ನಾನು 2 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೊತಾ ಇದ್ದೀನಿ. ಈಗ ಒಮ್ಮೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೆ ಇನ್ನೂ ಸ್ವಲ್ಪ ಉಪ್ಪು ಬೇಕನ್ಸಿದ್ರೆ ಹಾಕೋಬಹುದು. ನಂತರ ಇದಕ್ಕೆ ಅವರೆ ಬೇಳೆಯನ್ನ ಬೇಯಿಸ್ಕೊಂಡಿರ್ತೀನಲ್ಲ, ಆ ನೀರನ್ನ ಚೆಲ್ಲಿಲ್ಲ, ಅದನ್ನೇ ಹಿಟ್ಟಿಗೆ ಹಾಕೊತಾ ಇದ್ದೀನಿ. ಬಿಸಿ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂತ ಕಲಿಸ್ಕೋಬೇಕಾಗುತ್ತೆ. ನೀವು ತಣ್ಣೀರಿನಲ್ಲಿ ಕಲಿಸ್ಕೋಬೇಡಿ, ಬಿಸಿ ನೀರಲ್ಲೇ ಕಲಿಸ್ಕೊಳ್ಳಿ. ನನಗೆ ಇಲ್ಲಿ 1.5 ಕಪ್ ಅಷ್ಟು ನೀರು ಬೇಕಾಯಿತು. ಹೀಗೆ ಒಮ್ಮೆ ಕೈನ ಸಹಾಯದಿಂದ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಈ ಅದಕ್ಕೆ ಇರಬೇಕು. ತುಂಬಾ ಗಟ್ಟಿಯಾಗಿ ಇರಬಾರ್ದು, ತುಂಬಾ ತೆಳ್ಳಗೆ ಇರಬಾರ್ದು. ಈ ರೀತಿಯಾಗಿ ನಿಮ್ಗೆ ರೊಟ್ಟಿ ಎಲ್ಲ ಮಾಡ್ಕೋಬೇಕು, ಅದಕ್ಕೆ ಇರಬೇಕು. ಈ ರೀತಿಯಾಗಿ ಉಂಡೆಗಳನ್ನ ತಗೊಂಡು ಈ ರೀತಿಯಾಗಿ ಬಟರ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡು ಉಂಡೆಗಳನ್ನ ಇಟ್ಟು ರೊಟ್ಟಿಯಂತೆ ತಟ್ಕೋಬೇಕಾಗುತ್ತೆ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಟ್ಕೊಳ್ಳಿ. ಈ ರೀತಿಯಾಗಿ ಈಗ ಹೆಂಚು ಸಹ ಚೆನ್ನಾಗಿ ಕಾದಿದೆ. ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾನು ಮಾಡಿಟ್ಕೊಂಡಿರುವಂತಹ ರೊಟ್ಟಿಯನ್ನು ಅದ್ರ ಮೇಲೆ ಹಾಕ್ತಾ ಇದ್ದೀನಿ. ಒಂದು 2 ಸೆಕೆಂಡ್ ಹಾಗೆ ಬಿಡೋಣ. ನೋಡಿ, ಈಗ ನಿಧಾನಕ್ಕೆ ಪೇಪರ್ ಅನ್ನ ತೆಗೀರಿ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಈಗ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಳಿ. ಈಗ ಇದನ್ನ ಮತ್ತೊಂದು ಸೈಡ್ ತಿರುವಾಕ್ಬೇಕಾಗುತ್ತೆ. 2 ಸೈಡನ್ನು ಸಹ ಅದೇ ರೀತಿಯಾಗಿನೇ ಫ್ರೈ ಮಾಡ್ಕೋಬೇಕಾಗುತ್ತೆ, ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಎಲ್ಲ ರೊಟ್ಟಿಗಳನ್ನು ಸಹ ಅದೇ ರೀತಿಯಾಗಿನೇ ಮಾಡ್ಕೊತಾ ಇದ್ದೀನಿ. ಈಗ ಎಲ್ಲ ರೊಟ್ಟಿಗಳು ಸಹ ತಯಾರಾಗಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರೊಟ್ಟಿ ಎಲ್ಲ ಅಂತ. ತುಂಬಾನೇ ಸಾಫ್ಟ್ ಆಗಿ, ತುಂಬಾನೇ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು ರೊಟ್ಟಿ. ನಾನು ಇದಕ್ಕೆ ಚಟ್ನಿಯನ್ನ ಮಾಡಿದೆ. ನೀವು ಬೇಕಾದ್ರೆ ಇದನ್ನ ಸಾಂಬಾರ್ ಜೊತೆನೂ ತಿನ್ಬೋದು, ಇಲ್ಲ ಹಾಗೇನೂ ಸಹ ತಿನ್ಬೋದು. ಬಹಳನೇ ರುಚಿಯಾಗಿರುತ್ತೆ. ತಪ್ಪದೆ ಟ್ರೈ ಮಾಡಿ. ಅವರೆಕಾಳು ಸೀಸನ್ ನಲ್ಲಿ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.